ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಗುಜರಾತ್ ವಿರುದ್ಧ 92 ರನ್ಗಳ ಭಾರಿ ಅಂತರದಿಂದ ಗೆದ್ದ ಆರ್ಸಿಬಿ ಇನ್ನು ಸತತ ಎರಡನೇ ಬಾರಿಗೆ ಫೈನಲ್ ತಲುಪಿದ ಬೆಂಗಳೂರು. ನಾಯಕನ ಬೆಂಕಿ ಬ್ಯಾಟಿಂಗ್ ನಿಂದಾಗಿ ನಮ್ಮ ಆರ್ಸಿಬಿ ತಂಡ ಇದೀಗ ಮತ್ತೊಮ್ಮೆ ಫೈನಲ್ ಗಾದ್ರೆ ಲಗ್ಗೆ ಇಟ್ಟಿದೆ. ಹೌದು ಸ್ನೇಹಿತರೆ, ಹೇಗಿತ್ತು ನಮ್ಮ ಆರ್ಸಿಬಿ ಆರ್ಭಟ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದ್ರೂ ಆರ್ಸಿಬಿ ಅಭಿಮಾನಿಯಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳೋದು ಮರಿಬೇಡಿ. ಧರ್ಮಶಾಲಾ ಮೈದಾನದಲ್ಲಿ ನಡೆದ 2026ರ IPL ಮೊದಲನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಆರ್ಸಿಬಿ ಸಂಪೂರ್ಣ ಆದರೆ ಪ್ರಾಬಲ್ಯ ಸಾಧಿಸಿ ಗುಜರಾತ್ ವಿರುದ್ಧ 92 ರನ್ಗಳ ಗೆಲುವಾದರೆ ಸಾಧಿಸಿದೆ. ಹೌದು ಸ್ನೇಹಿತರೆ, ಇನ್ನು ಈ ಗೆಲುವಿನ ಮೂಲಕ ಆರ್ಸಿಬಿ ತಂಡ ಸತತ ಎರಡನೇ ಬಾರಿಗೆ ಫೈನಲ್ ಆದ್ರೆ ಪ್ರವೇಶಿಸಿದೆ. ಇನ್ನು ಬೆಂಗಳೂರು ತಂಡ ಟ್ರೋಫಿ ಎತ್ತಿ ಹಿಡಿಯಲು ಕೇವಲ ಒಂದು ಹೆಜ್ಜಾದ್ರೆ ಮಾತ್ರ ಬಾಕಿ ಇದೆ ಅಂತಾನು ಹೇಳ್ಬೋದು. ಹೌದು ಸ್ನೇಹಿತರೆ, ಕ್ವಾಲಿಫೈಯರ್ 1ರ ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಆರ್ಸಿಬಿ ತಂಡ 20 ಓವರ್ಗಳಲ್ಲಿ 5 ವಿಕೆಟ್ ಕಳೆದುಕೊಂಡು 254 ರನ್ ಆದರೆ ಗಳಿಸಿತ್ತು. ಇನ್ನು 255 ರನ್ಗಳ ದಾಖಲೆಯ ಮೊತ್ತವನ್ನು ಬೆನ್ನತ್ತಿದ ಗುಜರಾತ್ ಟೈಟನ್ಸ್ ತಂಡ ಯಾವುದೇ ಹಂತದಲ್ಲೂ ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲೇ ಇಲ್ಲ. 19.3 ಓವರ್ಗಳಲ್ಲಿ 163 ರನ್ಗಳಿಗೆ ಆಲ್ಔಟ್ ಆಗುವ ಮೂಲಕ ಹೀನಾಯವಾಗಿ ಆದ್ರೆ ಸೋಲು ಕಂಡಿತ್ತು ಗುಜರಾತ್ ತಂಡ. ಇನ್ನು ಈ ಪಂದ್ಯದಲ್ಲಿ ನಮ್ಮ ಬ್ಯಾಟರ್ಸ್ ಗಳ ಬಗ್ಗೆ ಮಾತಾಡಲೇಬೇಕು. ಹೌದು ಸ್ನೇಹಿತರೆ, ಬ್ಯಾಟಿಂಗ್ ಬಗ್ಗೆ ಮಾತನಾಡೋದಾಯ್ತು ಅಂತಂದ್ರೆ ಮೊದಲು ಈ ಪಂದ್ಯದಲ್ಲಿ ಬಂದ್ಬಿಟ್ಟು ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ನಮ್ಮ ಆರ್ಸಿಬಿ ತಂಡ ಹೇಳಿಕೊಳ್ಳುವಂತ ಪ್ರದರ್ಶನ ಕೊಡ್ಲೇ ಇಲ್ಲ. ಮೊದಲನೇ ಓವರ್ ನಲ್ಲಿ 3 4 ಗಳಿಸಿದ್ದಂತ ವೆಂಕಟೇಶ್ ಅಯ್ಯರ್ ಅವರು ಎರಡನೇ ಓವರ್ ನಲ್ಲಿ ರಬಾಡಾ ಬೌಲಿಂಗ್ ನಲ್ಲಿ ದೊಡ್ಡ ಹೊಡೆತಕ್ಕೆ ಕೈ ಹಾಕಿ ಗೆಲ್ಗೆ ಕ್ಯಾಚ್ ನೀಡಿ ಔಟ್ ಆದರು. ಅಯ್ಯರ್ 7 ಬಾಲ್ ಗಳಲ್ಲಿ 19 ರನ್ ಗಳಿಸಿ ಔಟ್ ಆದರು. ನಂತರ ಬಂದಂತ ಪೆಡಿಕಲ್ ಎರಡನೇ ವಿಕೆಟ್ ಗೆ ಕೊಹ್ಲಿ ಜೊತೆ ಸೇರಿ 38 ಬಾಲ್ ಗಳಲ್ಲಿ 72 ರನ್ ಆದ್ರೆ ಗಳಿಸಿದರು. ಇನ್ನು ಸ್ಫೋಟಕ ಆಡುತ್ತಿದ್ದಾಗ ಈ ಜೋಡಿ ಒಂದೇ ಓವರ್ ನಲ್ಲಿ ಓಲ್ಡರ್ ಗೆ ವಿಕೆಟ್ ಆದ್ರೆ ಒಪ್ಪಿಸಿರಂತಾನೆ ಹೇಳ್ಬಹುದು. ಇನ್ನು ವಿರಾಟ್ ಕೊಹ್ಲಿ 25 ಬಾಲ್ ಗಳಲ್ಲಿ 5 4 1 ಸಿಕ್ಸರ್ ಗಳ ಸಹಿತ 43 ರನ್ ಗಳಿಸಿ ಬೋಲ್ಡ್ ಆದರೆ ಇನ್ನು ಪೆಡಿಕಲ್ 19 ಬಾಲ್ ಗಳಲ್ಲಿ 5 4 ಗಳ ಸಹಿತ 30 ರನ್ ಗಳಿಸಿ ಬಟ್ಲರ್ ಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು 3 ಬಾಲ್ ಗಳ ಅಂತರದಲ್ಲಿ ಆರ್ಸಿಬಿ ತಂಡ 2 ವಿಕೆಟ್ ಕಳೆದುಕೊಂಡು ಸಂಕಷ್ಟಕ್ಕೀಡಾಯ್ತಂತ ಹೇಳ್ಬಹುದು. ಆದರೆ ನಾಯಕ ರಜತ್ ಪಟಿದಾರ್ ಹಾಗೂ ಕೃಣಾಲ್ ಪಾಂಡ್ಯ ಒಂದೆರಡು ಓವರ್ ಎಚ್ಚರಿಕೆಯಿಂದ ಆಟ ಆಡಿ ನಂತರ ಮತ್ತೆ ತಮ್ಮ ಅಬ್ಬರ ಶುರು ಮಾಡಿಕೊಂಡರು. ಇನ್ನು ಈ ಇಬ್ಬರು ಅನುಭವಿಗಳು 4ನೇ ವಿಕೆಟ್ ಜೊತೆ ಆಟದಲ್ಲಿ 95 ರನ್ ಗಳಿಸಿ ಭರ್ಜರಿ ಜೊತೆ ಆಟ ಆದ್ರೆ ನೀಡಿದರು. ಇನ್ನು 28 ಬಾಲ್ ಗಳಲ್ಲಿ 5 4 2 ಸಿಕ್ಸರ್ ಗಳ ಸಹಿತ 43 ರನ್ ಗಳಿಸಿದಂತ ಕೃಣಾಲ್ ಪಾಂಡ್ಯ 17ನೇ ಓವರ್ ನಲ್ಲಿ ರಬಾಡೆಗೆ ಕ್ಯಾಚ್ ನೀಡಿ ಔಟ್ ಆದರು. ಇನ್ನು ನಂತರ ಬಂದಂತ ಸ್ಫೋಟಕ ಆಟಗಾರ ಟೀಮ್ ಡೇವಿಡ್ ಅವರು ಹೇಳಿಕೊಳ್ಳುವಂತ ಪ್ರದರ್ಶನ ಆದ್ರೆ ಕೊಡ್ಲಿಲ್ಲ ಈ ಪಂದ್ಯದಲ್ಲಿ. ಇನ್ನು ಪ್ರಸಿದ್ಧ ಕೃಷ್ಣ ಬೌಲಿಂಗ್ ನಲ್ಲಿ ಕ್ಲೀನ್ ಬೋರ್ಡ್ ಆಗ್ತಾರೆ ಅಂತ ಹೇಳ್ಬೋದು ಟೀಮ್ ಡೇವಿಡ್. ಆದರೆ ಕೊನೆಯ ಓವರ್ ವರೆಗೂ ಆಡಿದಂತ ನಾಯಕ ರಜತ್ ಪಟಿದಾರ್ ಅವರು ಕೇವಲ 33 ಬಾಲ್ ಗಳಲ್ಲಿ 5 4 9 ಸಿಕ್ಸರ್ ಗಳ ಸಹಿತ 93 ರನ್ ಗಳಿಸಿ ಪಂದ್ಯಕ್ಕೆ ಬೃಹತ್ ಮೊತ್ತಕ್ಕೆ ಕಾರಣ ಆದ್ರ ಅಂತಾನೆ ಹೇಳ್ಬೋದು. ಒಟ್ನಲ್ಲಿ ಹೇಳ್ಬೇಕಂತಂದ್ರೆ ಈ ಪಂದ್ಯಕ್ಕೆ ಗೆಲ್ಲಲು ಪ್ರಮುಖ ಕಾರಣ ಅದು ನಾಯಕ ರಜತ್ ಪಟಿದಾರ್ ಅಂತಾನೆ ಹೇಳ್ಬೋದು. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕಾನ್ ಅನ್ನ ಆಲ್ ಇಟ್ಕೊಳ್ಳಿ. ಹಾಗೆ ನಮ್ಮ ಆರ್ಸಿಬಿ ತಂಡ ಈ ಬಾರಿ ಮತ್ತೊಮ್ಮೆ ಟ್ರೋಫಿ ಗೆಲ್ಲುತ್ತಿರುವಂತ ಕಮೆಂಟ್ ಮಾಡೋದನ್ನ ಮರಿಬೇಡಿ.